Okay. Welcome to last part of this module, footprinting and reconnaissance tools. ಇದು ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಡಾರ್ಕಿಂಗ್ ಅಂತ ಮೀನ್ಸ್ ಸೋಷಿಯಲ್ ಮೀಡಿಯಾ ಡಾರ್ಕಿಂಗ್ ಅಂಡ್ ಡಾಕ್ಸಿಂಗ್ ಸೇಮ್. ಇದ್ರೊಳಗಡೆ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಟಾಪಿಕ್ಸ್ ಬಂದ್ಬಿಟ್ಟು ನಾವೇನೇನು ತಿಳ್ಕೊಂಡ್ವಿ ಇಲ್ಲಿವರೆಗೂ ಅಂದರೆ ಒಂದು ಬಂದ್ಬಿಟ್ಟು ಹೂಯಿಸ್ ಅಂದರೆ ಲೈಕ್ ಒಂದು ಡೊಮೇನ್ ಹಿಂದ್ಗಡೆ ಯಾರ್ಯಾರಿದ್ದಾರೆ, ಏನೇನು ರಿಜಿಸ್ಟರ್ ಆಗಿದೆ, ಇಮೇಲ್ ಅದ್ರ ರಿಲೇಟೆಡ್ ನೋಡಿದ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಹಾರ್ವೆಸ್ಟರ್ ಒಳಗಡೆ ಅದು ಸಬ್ ಡೊಮೇನು, ಮೇನ್ ಡೊಮೇನು, ಡೀಟೇಲ್ಸ್ ಫೆಚ್ ಮಾಡೋದು ಫ್ರಮ್ ಪಬ್ಲಿಕ್ ಇನ್ಫಾರ್ಮೇಶನ್ ಆಯಿತು. ಎನ್ ಮ್ಯಾಪ್ ಒಳಗಡೆ ನೆಟ್ವರ್ಕ್ ಮ್ಯಾಪಿಂಗು, ಅದು ಓಪನ್ ಪೋರ್ಟ್ಸ್ ಎಲ್ಲ ಸರ್ಚ್ ಮಾಡೋದಾಗಿರ್ಬೋದು. ಈಗ ಬಂದ್ಬಿಟ್ಟಿದ್ದು ಲಾಸ್ಟ್ ಟಾಪಿಕ್ಕು ಸೋಷಿಯಲ್ ಮೀಡಿಯಾ ಡಾಕ್ಸಿಂಗು. ಇದ್ರೊಳಗಡೆ ಬಂದ್ಬಿಟ್ಟು ನಾವು ನೋಡೋದಾದ್ರೆ ಸೋಷಿಯಲ್ ಮೀಡಿಯಾ ಡಾರ್ಕಿಂಗ್ ಸೋಷಿಯಲ್ ಮೀಡಿಯಾ ಡಾಕ್ಸಿಂಗ್ ಅಂದರೆ ಏನು ಅಂತ ಅರ್ಥ. ಈಗ ಬಂದ್ಬಿಟ್ಟು ಇದ್ರೊಳಗೆ ಏನಿದೆ ಅಂತ ಒಂದ್ಸಲ ರೀಡ್ ಮಾಡೋಣ. What is social media doxing? Social media doxing is a procedure where we gather information of a target user using doxing method. ಹಂಗಂದ್ರೆ ಇದು ಒಂದು ಪ್ರೊಸೆಸ್ಸು. ಏನು ಆ ಪ್ರೊಸೆಸ್ಸಲ್ಲಿ ಏನು ಮಾಡ್ತೀವಿ ಅಂದರೆ, ಒಬ್ಬ ಪರ್ಸನ್ ಇದ್ದಾನೆ, ಅವನು ಸೋಷಿಯಲ್ ಮೀಡಿಯಾ ಟಾರ್ಗೆಟು ಮೀನ್ಸ್ ಅವನು ಟಾರ್ಗೆಟ್ ಮಾಡಿಬಿಟ್ಟು ಅವ್ನು ಸೋಷಿಯಲ್ ಮೀಡಿಯಾದು ಏನೇನು ಇನ್ಫಾರ್ಮೇಷನ್ ಪಬ್ಲಿಕಲಿ ಅವೈಲೇಬಲ್ ಆನ್ ಇಂಟರ್ನೆಟ್, ಏನೇನು ಪಬ್ಲಿಕ್ ಇಂಟರ್ನೆಟ್ ಒಳಗೆ ಏನು ಪಬ್ಲಿಕ್ಗೋಸ್ಕರ ಏನು ಅವೈಲೇಬಲ್ ಇದೆಯಲ್ಲ ಅದು ಡೀಟೇಲ್ಸ್ ಎಲ್ಲ ನಾವು ಫೆಚ್ ಮಾಡ್ತೀವಿ. ಯಾವ ಮೆಥಡ್ ಯೂಸ್ ಮಾಡಿ? ಡಾಕ್ಸಿಂಗ್ ಅನ್ನೋ ಮೆಥಡ್ನ ಯೂಸ್ ಮಾಡಿಬಿಟ್ಟು ನಾವು ಫೆಚ್ ಮಾಡ್ತೀವಿ. ಅದಕ್ಕೆ ಸೋಷಿಯಲ್ ಮೀಡಿಯಾ ಡಾಕ್ಸಿಂಗ್ ಅಂತ ಅಂತಾರೆ. ಈ ಮೆಥಡಲ್ಲಿ ಏನಾಗುತ್ತೆ ಅಂದರೆ, ಈಗ ಲೈಕ್ ಗೂಗಲ್ ಡಾರ್ಕಿಂಗ್ ವಿ ಯೂಸ್ ಕ್ವೇರೀಸ್ ಟು ಫಿಲ್ಟರ್ ಔಟ್ ದ ಔಟ್ಪುಟ್ ಅಂತ ಇದೆಯಲ್ಲ, ಈಗ ಸೋಷಿಯಲ್ ಮೀಡಿಯಾ ಡಾರ್ಕಿಂಗ್ ಒಳಗಡೆನೆ ಬರುತ್ತೆ. ಈಗ ಅದಕ್ಕೆ ಸ್ವಲ್ಪ ಕ್ವೇರೀಸ್ಗಳು ಬರ್ತವೆ. ಅದನ್ನ ನಾವು ಒಂದಕ್ಕಂತ ಒಂದು ಸಪ್ರೇಟ್ ಸೆಕ್ಷನ್ ಇದೆ, ಅದ್ರ ಮೇಲೆ ಮಾಡಿದ್ದೆ ನಾನು ಸೆಷನ್ ಒಳಗೆ. ಈಗ ಅದ್ರ ಸೆಷನಿಂದ ಒಂದು ಸ್ವಲ್ಪ ಬೇಸಿಕ್ ಡೀಟೇಲ್ಸ್ನ ನಾನು ಇದ್ರೊಳಗಡೆ ಶೇರ್ ಮಾಡ್ತೀನಿ, ಓಕೆನಾ? ಈ ಸೋಷಿಯಲ್ ಮೀಡಿಯಾ ಡಾಕ್ಸಿಂಗ್ ಅಂದರೆ ಏನು? ಜಸ್ಟ್ ಗೂಗಲ್ ಡಾರ್ಕಿಂಗ್ ಅಂತ ಇಲ್ಲಿದೆ ಇದು ಬಂದ್ಬಿಟ್ಟು ಗೂಗಲ್ ಡಾರ್ಕಿಂಗ್, ಓಕೆನಾ? ಗೂಗಲ್ ಡಾರ್ಕಿಂಗ್ ಹೆಂಗಿರ್ತವೆ ಇಲ್ಲಿ ಯಾರೋ ಮಾರ್ಕ್ ಒಳಗಡೆ ಶೋ ಮಾಡಿದ್ದೀನಿ. ಈಗ ಬಂದ್ಬಿಟ್ಟು ನಾನೇ ಎಕ್ಸಾಂಪಲ್ ಆಗಿ ತೊಗೊಂಡಿನಿ ನನ್ನ ಹೆಸರನ್ನ. ತೊಗೊಂಡ್ಬಿಟ್ಟು ನಾನು ಏನು ಹಾಕಿದ್ದೀನಿ, ಡಬಲ್ ಕೋಟ್ಸ್ ಒಳಗಡೆ ನಾನು ನನ್ನ ಹೆಸರನ್ನ ಬರ್ದಿದ್ದೀನಿ, ಓಕೆನಾ? ಡಬಲ್ ಕೋಟ್ಸ್ ಒಳಗಡೆ ನನ್ನ ಹೆಸರು ಬರ್ದಿದ್ದೀನಿ. ಇದು ಬಂದ್ಬಿಟ್ಟು ಒಂದು ಪೇರಿ ಆಯಿತು, ಡಬಲ್ ಕೋಟ್ಸಲ್ಲಿ ಬರ್ದಿದ್ದೀನಿ. ಅದರ ಅರ್ಥ ಏನು? ಜಸ್ಟ್ ಇನ್ ಟೆಕ್ಸ್ಟ್ ಇದಷ್ಟು ಹೈಲೈಟ್ ಮಾಡುತ್ತೆ. ಇದು ವರ್ಡ್ ಎಲ್ಲೆಲ್ಲಿ ಬಂದಿರುತ್ತೆ ಅದ್ರ ರಿಲೇಟೆಡ್ನ ಇದು ಡೀಟೇಲ್ಸ್ನ ಕೊಡುತ್ತೆ. ಇದು ಬ್ಯಾಕ್ಗ್ರೌಂಡ್ ನಾನು ಹಾಕೊಳ್ಬೇಕು. ಓಕೆ, ಇಲ್ಲಿ ಬಂದ್ಬಿಟ್ಟು ನಾವು ನನ್ನ ಹೆಸರನ್ನ ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೀನಿ. ಇಲ್ಲಿ ನೆಕ್ಸ್ಟ್ ಲೈನಲ್ಲಿ ಏನಿದೆ ಅಂತ ನೋಡಿದರೆ, ನೆಕ್ಸ್ಟ್ ಬಂದ್ಬಿಟ್ಟು we can always use some open source tools to get the information about them ಅಂತ ಇದೆ. ಹಂಗಂದ್ರೆ ಇಲ್ಲಿ ಬಂದ್ಬಿಟ್ಟು ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಇನ್ಫಾರ್ಮೇಶನ್ ಹೇಳಿದ್ದೀನಿ. ಸ್ವಲ್ಪ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಏನು ಟೂಲ್, ಓಪನ್ ಸೋರ್ಸ್ ಟೂಲ್ ಅಂತ ಇದೆಯಲ್ಲ, ಓಪನ್ ಸೋರ್ಸ್ ಟೂಲು, ಅದು ಟೂಲ್ ನೇಮ್ ಬಂದ್ಬಿಟ್ಟು techusernames.com ಅಂತ ಇದೆ, ಓಕೆನಾ? ಇದು ಬಂದ್ಬಿಟ್ಟು ಟೂಲು, ಇದು ಬಂದ್ಬಿಟ್ಟು ಟೂಲ್ ನೇಮ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು in short, using this method we can get anyone's personal information ಅಂತ ಹೇಳಿದ್ದೀನಿ. ಪರ್ಸನಲ್ ಇನ್ಫಾರ್ಮೇಶನ್ ಜಸ್ಟ್ ನೋಟ್ ಮಾಡಿ, ಪರ್ಸನಲ್ ಇನ್ಫಾರ್ಮೇಶನ್. it is also used in crime investigation to catch the suspect, etc etc. ಓಕೆ, ಇದು ಓಪನ್ ಸೋರ್ಸ್ ಟೂಲ್ಸು ಮೋಸ್ಟ್ಲಿ ಎಲ್ ಇ ಎದವರು ಯೂಸ್ ಮಾಡ್ತಾರೆ. ಈಗ ಬಂದ್ಬಿಟ್ಟು ಒಂದು ಎಕ್ಸಾಂಪಲ್ ಆಗಿ ನೋಡಿದರೆ, ಈಗ ನಾನು ಇದನ್ನ ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೀನಿ ನನ್ನ ಹೆಸರು, ಓಕೆನಾ? ಈಗ ಒಬ್ಬ ಪರ್ಸನ್ ಇದ್ದಾನೆ, ಒಬ್ಬ ಪರ್ಸನ್ ಇದ್ದಾನೆ ಇವನು. ಈಗ ಇವನು ಏನು ಮಾಡಿದ್ದಾನೆ, ಇವನ ಹತ್ರ ಈಗ ಏನಿದೆ, 2 ಸಿಮ್ ಇದೆ, ಓಕೆನಾ? ಈಗ ಒಂದು ಸಿಮ್ಮಿಂದ ಒಂದು ಮ್ಯಾಕ್ಸಿಮಮ್ ಆಗಿ 5 to 10 ಇಮೇಲ್ಸ್ನ ಅವನು ರೆಡಿ ಮಾಡ್ಬೋದು, ಓಕೆನಾ? ಇನ್ನೊಂದು ಸಿಮ್ಮಿಂದ ಹಾಗೆ ನಾನು 5 to 10 ಮಾಡ್ಬೋದು. ಈಗ ಅವನು ಏನು ಮಾಡ್ತಾನೆ,
ನೇಮು ಎಲ್ಲ ಕಡೆ ಅಂತ ಸೇಮ್ ಇಡಲ್ಲ, ಚೇಂಜಸ್ ಮಾಡ್ತಾನೆ, ಯೂಸರ್ ನೇಮ್ ಯೂಸ್ ಮಾಡ್ತಾನೆ, ಅದನ್ನೆಲ್ಲ ಮಾಡ್ತಾನೆ ಅವನು. ಒಂದು ಕಡೆ ಯೂಸರ್ ನೇಮು VO200 ತಗೊಂಡ, ಸಾರಿ 2000 ತಗೊಂಡ, ಇನ್ನೊಂದ್ ಕಡೆ ಏನೋ ಬೇರೆ ನೇಮ್ ತಗೊಂಡೆ ABC. ಓಕೆ, ಇನ್ನೊಂದ್ ಕಡೆ ಏನ್ ತಗೊಂಡಾನೆ XYZ, ಇನ್ನೊಂದ್ ಕಡೆ ಏನ್ ತಗೊಂಡಾನೆ DOG ಅಂತ, ಏನೋ ಒಂದು ಬೇರೆ ಕಡೆ ಎಲ್ಲ ತಗೊಂಡು, ಇನ್ನೊಂದ್ ಕಡೆ ಹ್ಯಾಕರ್ ಅಂತ ತಗೊಂಡು. ಓಕೆನಾ, ಎಲ್ಲ ಕಡೆ ಬೇರೆ ಬೇರೆ ಯೂಸರ್ ನೇಮ್ಸ್ ನ ತಗೊಂಡಿದ್ದಾನೆ, ಬೇರೆ ಬೇರೆ ಯೂಸರ್ ನೇಮ್ ಆಯ್ತು. ಓಕೆನಾ, ಬೇರೆ ಬೇರೆ ಕಡೆ ಬೇರೆ ಬೇರೆ ಯೂಸರ್ ನೇಮ್ ಆಯ್ತು. ಆದ್ರೆ ಅವ್ನ್ ಒರಿಜಿನಲ್ ಇದ್ರ ಕಡೆ ಏನ್ ಯೂಸರ್ ನೇಮ್ ಇದೆ, ಯೂಸರ್ ನೇಮ್ ಬಂದ್ಬಿಟ್ಟು ಅನಿಕೇತ್ ಅಂತ ತಗೊಂಡಿದ್ದಾನೆ. ಇದು ಬಂದ್ಬಿಟ್ಟು ಒಂದು ಒರಿಜಿನಲ್ ಯೂಸರ್ ನೇಮ್, ಏನು ಎಲ್ಲರೂ ಫ್ರೆಂಡ್ಸಿಗೆ ಶೇರ್ ಮಾಡಿರೋದೆಲ್ಲ ಬಂದ್ಬಿಟ್ಟು ಒರಿಜಿನಲ್ ಯೂಸರ್ ನೇಮ್ ಇದು. ಆದ್ರೆ ಓಕೆ, ಒರಿಜಿನಲ್ ಯೂಸರ್ ನೇಮ್ ಇದು. ಆದ್ರೆ ಬೇರೆ ಕಡೆ ಫೇಕ್ ಅಲ್ಲಿ ಎಲ್ಲಾದ್ರೂ ಅವನು ಈ ತರ ಯೂಸರ್ ನೇಮ್ ತಗೊಂಡಿರ್ಬೋದು, ಆದ್ರೆ ನಮಗೆ ಗೊತ್ತಿಲ್ಲ. ಅದನ್ನ ಹೆಂಗ್ ಫೈಂಡ್ ಔಟ್ ಮಾಡೋದು ಸೋಷಿಯಲ್ ಮೀಡಿಯಾ ಡಾಕ್ಸಿಂಗ್ ಇಂದ ಅಂದ್ರೆ, ಈಗ ನನಗೆ ಏನ್ ಸಿಕ್ತು, ಅವ್ನ ಫುಲ್ ನೇಮ್ ನನಗೆ ಗೊತ್ತಿದೆ. ಓಕೆನಾ, ಈ ಫುಲ್ ನೇಮ್ ಇಟ್ಕೊಂಡ್ಬಿಟ್ಟು ನಾನು ಜಸ್ಟ್ ಸಿಂಪಲ್ ಕ್ವೆರಿ ರನ್ ಮಾಡ್ತೀನಿ. ಕ್ವೆರಿ ಬಂದ್ಬಿಟ್ಟು ಏನಿದೆ ಅಂದ್ರೆ, ಓಕೆ ಒಂದು ನಿಮಿಷ, ಕ್ವೆರಿ ಬಂದ್ಬಿಟ್ಟು ಓಕೆ, ಕ್ವೆರಿ ಬಂದ್ಬಿಟ್ಟು ಓಕೆ ಕ್ವೆರಿ. ಈಗ ನನಗೆ ಏನ್ ಗೊತ್ತಿದೆ, ಅವ್ನ ನೇಮ್ ಗೊತ್ತಿದೆ. ಓಕೆನಾ, ಇದು ನೇಮ್ ಆಯ್ತು. ಓಕೆನಾ, ಇದು ಒಂದು ಕ್ವೆರಿ ಆಯ್ತು. ಓಕೆನಾ, ಡಬಲ್ ಕೋಟ್ಸ್ ಒಳಗಡೆ ಬರ್ತೀನಿ, ಇದು ಒಂದು ಕ್ವೆರಿ ಆಯ್ತು. ಇದು ಸರ್ಚ್ ಮಾಡಿದ್ರೆ ಈ ನೇಮ್ ಎಲ್ಲೆಲ್ಲಿದೆ ಅದು ಪಾಪಪ್ ಆಗ್ಬಿಟ್ಟು ಬ್ಲಾಕ್ ಕಲರ್ ಬೋಲ್ಡ್ ಲೆಟರ್ಸ್ ಒಳಗೆ ಕಾಣುತ್ತೆ. ಈಗ ನನಗೆ ಇನ್ನು ಸ್ವಲ್ಪ ಇದನ್ನ ಆಲ್ಟರ್ ಮಾಡ್ಬೇಕು. ಇದು ಶಾರ್ಟ್ ಇದು ಫುಲ್ ಹೆಸರು ಆಗ್ಲೆಲ್ಲ ಬರೆಯೋಕೆ ಉದ್ದಕ್ಕಾಗುತ್ತೆ. ಫಸ್ಟ್ AT ಅಂತ ತಗೋತೀನಿ ನೆಕ್ಸ್ಟ್ ಇಂದ. ಈಗ AT ಅಂತ ತಗೊಂಡೆ, ಇದ್ರ ಮುಂದ್ಗಡೆ ಏನ್ ಹಾಕ್ತೀನಿ, ಸೈಟ್ ಯಾವ ಸೈಟ್ ಅಲ್ಲಿ ಸರ್ಚ್ ಮಾಡ್ಬೇಕು ನಾನು, ನನಗೆ ಯಾವ ಸೈಟ್ ಇಂದ ಇನ್ಫಾರ್ಮೇಶನ್ ಬೇಕು. ಮೋಸ್ಟ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಅಕೌಂಟ್ ಇದ್ದೇ ಇರುತ್ತೆ ಅನ್ಕೊಂತೀನಿ. ಅದು ಬಿಟ್ರೆ ಮತ್ತೆ ಲಿಂಕ್ಡ್ಇನ್ ಅಲ್ಲಿ ಅಕೌಂಟ್ ಇರುತ್ತೆ. ಓಕೆನಾ, ಈ ತರ ನಾವು ಜಸ್ಟ್ ಫೈಂಡ್ ಔಟ್ ಮಾಡೋದು. ಈಗ ಹೆಂಗ್ ಹಾಕೋದು, ಇನ್ಸ್ಟಾಗ್ರಾಮ್ ಬೇಕಾ, ಹಿಂಗಡೆ instagram.com ಅಥವಾ ಇನ್ಸ್ಟಾಗ್ರಾಮ್ ಏನಾರ ಒಂದು. ಓಕೆನಾ, ಇದನ್ನ ಹಾಕಿದೆ. ಈಗ ಏನ್ ಮಾಡುತ್ತೆ, instagram.com, ಈಗ ಲೈಕ್ ಈಗ instagram.com ಇದೆಲ್ಲ, ಇದ್ರೊಳಗಡೆ ಇದು ರಿಲೇಟೆಡ್ ಫೌಂಡ್ ಮಾಡುತ್ತೆ. ಅನಿಕೇತ್ ತೆಗಿನ್ವಟ್ ಅಂತ ಏನಿದೆಲ್ಲ ಇನ್ಸ್ಟಾಗ್ರಾಮ್ ಒಳಗಡೆ ಅದು ಫೌಂಡ್ ಮಾಡುತ್ತೆ, ಯಾರ್ದು ಸೇಮ್ ಎಕ್ಸಾಕ್ಟ್ ಮ್ಯಾಚಿಂಗ್ ಆಗುತ್ತೆ. ಈಗ ನಾನು ಡಬಲ್ ಕೋರ್ಸ್ ಹಾಕಿರೋದ್ ಮೆಥಡೇ ಅದಕ್ಕೆ. ಈಗ ಇದೇನಿದೆ ಅಲ್ಲ, ಇನ್ನೊಂದು ಇದ್ರ ಮೇನ್ ಉದ್ದೇಶ ಏನಂದ್ರೆ, ಎಕ್ಸಾಕ್ಟ್ ನೇಮು ಇಲ್ಲಿ ಏನಿದೆ ಅಲ್ಲ, ಎಕ್ಸಾಕ್ಟ್ ನೇಮ್ ಅಷ್ಟೇ ಫೌಂಡ್ ಔಟ್ ಮಾಡುತ್ತೆ. ಅದು ಇರ್ಲಿಲ್ಲ ಅಂದ್ರೆ ಅದು ರಿಲೇಟೆಡ್ ಅಷ್ಟೇ ಫೌಂಡ್ ಮಾಡುತ್ತೆ. ನಿಯರ್ ಬೈ ಅನಿಕೇತ್ ಗೌಡ ಇರ್ಬೋದು, ಅಥವಾ ಬೇರೆದೇನಾರ ಲೈಕ್ ಶೆಟ್ಟಿ ಏನೇ ಒಂದು ಪಾಟೀಲ್ ಏನಾರ ಇದ್ರೆ ಅದು ತಗೊಳುತ್ತೆ. ಈ ಡಬಲ್ ಕೋರ್ಸ್ ಹಾಕಿದೀನಿ ಅಂದ್ರೆ ಎಕ್ಸಾಕ್ಟ್ ಏನ್ ನೇಮ್ ಇರುತ್ತಲ್ಲ ಅದನ್ನೇ ಫೈಂಡ್ ಔಟ್ ಮಾಡುತ್ತೆ. ಸಮ್ಟೈಮ್ಸ್ ಫಾಲ್ಸ್ ಪಾಸಿಟಿವ್ ಆಗ್ತಾ ಇರುತ್ತೆ, ಜಸ್ಟ್ ಮೋಸ್ಟ್ ಕೇಸಸ್ ನಮಗೆ ಎಕ್ಸಾಕ್ಟ್ ಸಿಗುತ್ತೆ. ಈಗ ಬಂದ್ಬಿಟ್ಟು ಇದು ಒಂದು ಕ್ವೆರಿ ಆಯ್ತು. ಓಕೆನಾ, ಯಾವ ಕ್ವೆರಿ ಆಯ್ತು, ಇದು ಒಂದು ಕ್ವೆರಿ ಆಯ್ತಾ, ಆಮೇಲೆ ಸೆಕೆಂಡ್ ಒಂದು ಕ್ವೆರಿ ಆಯ್ತಾ, ಥರ್ಡ್ ಒಂದು ಕ್ವೆರಿ. ಈ ಕ್ವೆರಿಯಲ್ಲಿ ಏನ್ ಮಾಡ್ಬೋದು, ಈಗ ನನಗೆ ಇದೇ ಸೇಮ್ ಕ್ವೆರಿ ಮೇಲೆ ಏನಿದೆ ಅದನ್ನೇ ಬರೆಯೋಣ. ಬಟ್ ಸೈಟ್, ಸಾರಿ ಇದು ಬೇಡ ನನಗೆ, ಈಗ ನನಗೆ ಬೇರೆ ಬರ್ಕೊಳ್ಳೋಣ. ಇಲ್ಲಿ ಲಿಂಕ್ಡ್ಇನ್ ಅಂತ ಬರೆಯೋಣ, ಲಿಂಕ್ಡ್ಇನ್ ಅಂತ ಹಾಕೋಣ. ಇಲ್ಲಿ ಬಂದ್ಬಿಟ್ಟು ಒಂದು ಡ್ಯಾಶ್ ಹಾಕಿ ಇನ್ಸ್ಟಾಗ್ರಾಮ್ ಅಂತ ಹಾಕೋಣ. ಇದು ಏನ್ ಮಾಡುತ್ತೆ, ಈಗ ಈ ಕ್ವೆರಿ ಏನಾಗಿ ವರ್ಕ್ ಆಗುತ್ತೆ ಅಂತ ನೋಡಿದ್ರೆ, ಇದು ಆಸ್ ಯೂಶುವಲ್ ನಮಗೆ ಗೊತ್ತು ಏನ್ ವರ್ಕ್ ಆಯ್ತು ಅಂತ. ನನ್ನ ನೇಮು, ಇದು ಬಂದ್ಬಿಟ್ಟು ಸೈಟ್. ಓಕೆನಾ, ಇದು ಯಾವ ಸೈಟ್ ಇಂದ ಸರ್ಚ್ ಮಾಡ್ಬೇಕು. ಈಗ ಮೋಸ್ಟ್ಲಿ ಬಂದ್ಬಿಟ್ಟು ಇದು ಹಿಂಗಂದ್ರೆ ಏನು, ಇದು ಮೋಸ್ಟ್ಲಿ ಈ ವರ್ಡ್ ಇದು ಐತಲ್ಲ, ಇದು ಅಂದ್ರೆ ಏನು ಅಂತ. ಈಗ ಓಕೆ, ಮೋಸ್ಟ್ಲಿ ಇದು ಅಂದ್ರೆ ಏನು ಈಗ. ಓಕೆನಾ, ಹಂಗಂದ್ರೆ ಈಗ ಲಿಂಕ್ಡ್ಇನ್ ಸರ್ಚ್ ಮಾಡು, ಆದ್ರೆ ಇನ್ಸ್ಟಾಗ್ರಾಮ್ ಇಂದ ಎಲ್ಲೂ ಡೀಟೇಲ್ಸ್ ತೆಗಿಬೇಡ ಅಂತ ಅರ್ಥ. ಓಕೆನಾ, ಇನ್ಸ್ಟಾಗ್ರಾಮ್ ಒಂದೊಂದ್ಸಲ ಶೋ ಮಾಡುತ್ತೆ, ಅದ್ರ ಡೀಟೇಲ್ಸ್ ಏನು ಬೇಡ ಅಂತ. ಇಲ್ಲಾಂದ್ರೆ ನಾನು ನಾರ್ಮಲ್ ಆಗಿ ಏನ್ ಮಾಡ್ಬೋದು ಅಂದ್ರೆ, ಇದ್ರ ಮುಂದ್ಗಡೆನೆ ಈಗ ಫಸ್ಟ್ ಕ್ವೆರಿ ಇದೆಯಲ್ಲ, ಫಸ್ಟ್ ಕ್ವೆರಿನ ಸ್ವಲ್ಪ ಚೇಂಜಸ್ ಮಾಡ್ಬಿಟ್ಟು ನಾನು ಈ ತರಾನು ಬರಿಬೋದು. ಲೈಕ್ AT ಸಾರಿ ಬಂದ್ಬಿಟ್ಟು
ಬಂದ್ಬಿಟ್ಟು 80 ಓಕೆ 80 ಸ್ಲ್ಯಾಶ್ ಇನ್ಸ್ಟಾಗ್ರಾಮ್. ಹಿಂಗೆ ಕೊಟ್ಟರೆ ಏನಾಯ್ತು ಅಂದರೆ, ಈಗ ನಾರ್ಮಲ್ ಇದು ಐತಲ್ಲ ನಂದು ನೇಮ್ನ ಸರ್ಚ್ ಮಾಡುತ್ತೆ. ಇದಿಷ್ಟು ಬಂದ್ಬಿಟ್ಟು ಎಕ್ಸೆಪ್ಟ್ ಎಕ್ಸೆಪ್ಟ್ ಅಂತ ಅರ್ಥ ತಗೊಳ. ಇದ್ರ ಬಂದ್ಬಿಟ್ಟು ಎಕ್ಸೆಪ್ಟ್ instagram.com ಸರ್ಚ್ ಆಲ್ ಹಂಗಂತ. instagram.com ಬಿಟ್ಟು ಬೇರೆ ಏನೇನಿದಾವಲ್ಲ ಅದನ್ನೆಲ್ಲ ನನಗೆ ಫೆಚ್ ಮಾಡಿಬಿಟ್ಟು ಜಸ್ಟ್ ಶೋ ಮಾಡಿ ರಿಸಲ್ಟ್ ಅಂತ ಅರ್ಥ. ಇದು ಎಕ್ಸೆಪ್ಟ್ ಅದು ಬಿಟ್ಟು ಬೇರೆದೆಲ್ಲ ಸರ್ಚ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇಲ್ಲಿ ಬಂದ್ಬಿಟ್ಟು ಒಂದು ಸ್ವಲ್ಪ ಬೇಸಿಕ್ ಕಮಾಂಡ್ಸು, ಲೈಕ್ ಎನಿ ಯೂಸರ್ ಬಗ್ಗೆ ತೆಗೆಯೋಕ್ಕೆ. ಇನ್ನು ನಾವು ಇದು HTTPS check_username.com ಅಂತ ಇದೆಯಲ್ಲ, ಇದರೊಳಗಡೆ ಹೋಗ್ಬಿಟ್ಟು ನಾವು ನೆಕ್ಸ್ಟು ಇದಕ್ಕೆ ಲೈಕ್ ಕಂಪ್ಲೀಟ್ ಮಾಡೋಣ. ಹೇಗೆ ಅಂತ ವರ್ಕ್ ಆಗುತ್ತೆ ಅಂದರೆ, ಇದು ಈಗ ನೋಡಿದ್ ನಾವು ಓಸಿಂಟು, ಓಕೆನಾ. ಇದೇನು ಕ್ವೇರೀಸ್ ಅದೆಲ್ಲ ಬರುತ್ತಲ್ಲ, ಅದು ಬಂದ್ಬಿಟ್ಟು ಓಸಿಂಟ್ ಒಳಗಡೆ ಬರುತ್ತೆ. ಓಸಿಂಟ್ ಇದೆಯಲ್ಲ ಇದ್ರೊಳಗಡೆ ಬರುತ್ತೆ, ಓಸಿಂಟ್ ಒಳಗಡೆ. ನೇಮ್ ಚೆಕ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನೇಮ್ ಚೆಕ್. ಮತ್ತೇನಿದ್ದಾರೆ ಹೇಳಕ್ಕೆ, ಇಲ್ಲೆಲ್ಲ ಸಿಮ್ಮಿಂದು ಅದು ಇಮೇಲಿಂದು ಎಲ್ಲ ಹೇಳಿದ್ದೀನ. ಈಗ ನಾವು ಅದನ್ನೇ ಸೇಮ್ ಇದೇ ರೀತಿಯಾಗಿ ಸರ್ಚ್ ಮಾಡ್ಕೊಂತ ಹೋಗ್ತೀವಿ. ನಮಗೆ ಇನ್ಸ್ಟಾಗ್ರಾಮು ಅದೆಲ್ಲ ಬಂದಮೇಲೆ, ಈಗ ಇನ್ಸ್ಟಾಗ್ರಾಮ್ ಇದು ರಿಲೇಟೆಡ್ ನನಗೆ ಇನ್ಸ್ಟಾಗ್ರಾಮ್ ಸಿಗ್ತಾ, ಇನ್ಸ್ಟಾಗ್ರಾಮಲ್ಲಿ ಯೂಸರ್ ನೇಮ್ ಇದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತೇಳಿ ನಾವು ಜಸ್ಟ್ ವೆರಿಫೈ ಮಾಡ್ತೀವಿ ಒಳಗಡೆ ಯಾವ್ದು ಇನ್ಸ್ಟಾಗ್ರಾಮ್ ಮ್ಯಾಚ್ ಆಗ್ತಾ ಇದೆ ಅಂತೇಳಿ. ಈಗ ನನಗೆ ಇದು ಇನ್ಸ್ಟಾಗ್ರಾಮ್ ಮ್ಯಾಚ್ ಆಯಿತು, ಅದಕ್ಕೆ ಅವ್ನು ಇಟ್ಟಿರೋದಕ್ಕೆ, ಅಥವಾ ಒಂದೆಲ್ಲರ ಬಯೋ ಒಳಗಡೆ ನನಗೆ ಇದ್ರ ಡೀಟೇಲ್ಸ್ ಸಿಕ್ತು ಹ್ಯಾಕರ್ ಅಂತೇಳಿ. ಹಂಗಂದ್ರೆ ನಾವು ಇಲ್ಲ ಯೂಸರ್ ನೇಮ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಅದು ಬಂದ್ಬಿಟ್ಟು ಇದು ಅಂತ. ಈಗ ನನಗೆ ಅವ್ನ ಲಿಂಕ್ಡ್ಇನ್ ಒಳಗಡೆ ಒಂದು ಫೋನ್ ನಂಬರ್ ಅಥವಾ ಇಮೇಲ್ ಅಡ್ರೆಸ್ ಸಿಕ್ತು. ಅವಾಗ ಏನು ಮಾಡೋದು, ಜಸ್ಟ್ ಅದೇ ಸೇಮ್ ಡಬಲ್ ಕೋರ್ಸ್ ಒಳಗಡೆ ಅವ್ನ ಇಮೇಲ್ ಅಡ್ರೆಸ್ ಹಾಕಿ. ಇದೇನಿದೆ ಡಬಲ್ ಕೋರ್ಸ್ ಇದೆಯಲ್ಲ, ಡಬಲ್ ಕೋರ್ಸ್ ಇಲ್ಲಿ ಡಬಲ್ ಕೋರ್ಸ್ ಇದೆಯಲ್ಲ, ಈ ಡಬಲ್ ಕೋರ್ಸ್ ಒಳಗಡೆ ಒಂದು ಇಮೇಲ್ ಅಡ್ರೆಸ್ ಹಾಕಿ ಅಷ್ಟೇ. ತೆಗಿನ್ ಮಟ್ಟ ಅಂತ ತೆಗೆದು ಏನ್ ಇಮೇಲ್ ಇದೆಯಲ್ಲ ಜಸ್ಟ್ ಆ ಇಮೇಲ್ನ ಅದ್ರೊಳಗಡೆ ಹಾಕ್ಬಿಟ್ಟು ಸರ್ಚ್ ಮಾಡಿ. ನಿಮಗೆ ಇಮೇಲ್ ಒಂದು ಎಲ್ಲೆಲ್ಲಿ ಕೊಟ್ಟಿದ್ದಾನೆ ಇಮೇಲ್ ಅದೆಲ್ಲ ಶೋ ಮಾಡುತ್ತೆ, ಓಕೆನಾ. ನಿಮ್ಗೆ ಇನ್ನೂ ಜಾಸ್ತಿ ಡೀಟೇಲ್ಸ್ ಬೇಕಂತ ಅಂದರೆ, ಜಸ್ಟ್ ಇನ್ನೂ ಜಾಸ್ತಿ ಡೀಟೇಲ್ಸ್ ಬೇಕು ಅಂತಂದರೆ ನೀವು ಇದಕ್ಕೆ ಹೋಗೋದು. ನೇಮ್ ಬಂದ್ಬಿಟ್ಟು ಇದು ಹ್ಯಾವ್ ಐ ಬಿನ್ ಪಾಂಡ್. ಇದ್ರೊಳಗಡೆ ಹೋಗ್ಬಿಟ್ಟು ನಾವು ಲೈಕ್ ಆ ಇಮೇಲ್ ಹಾಕಿದ್ರೆ ಅದ್ರದ್ದು ಏನಾರು ಬ್ರೀಚಸ್ಸು ಅದೇನಾರು ಇದ್ರೆ ನಮಗೆ ಅದ್ರ ರಿಲೇಟೆಡ್ ಸಿಗುತ್ತೆ. ಅದು ಸಿಕ್ಕಿದ್ಮೇಲೆ ನಾವು ಅದನ್ನ ಮತ್ತೆ ಜಾಸ್ತಿ ಲೀಕ್ ಚೆಕ್ ಅಂತ ಲೀಕ್ ಪಿಕ್ ಅಂತ ಒಂದು ಬರುತ್ತೆ. ನೇಮ್ ಬಂದ್ಬಿಟ್ಟು ಲೀಕ್ ಪಿಕ್ ಅಂತ ಒಂದು ಬರುತ್ತೆ. ಇದ್ರೊಳಗಡೆ ನಾವು ಮತ್ತೆ ಸರ್ಚ್ ಮಾಡ್ಬೋದು. ಸರ್ಚ್ ಮಾಡಿಬಿಟ್ರೆ ನಮಗೆ ಇನ್ನೂ ಜಾಸ್ತಿ ಡೀಟೇಲ್ಸ್ ಸಿಗುತ್ತೆ. ಲೈಕ್ ಮೋರ್ ಒಂದು IP ಡೀಟೇಲ್ಸ್ ಆಗಿರ್ಬೋದು, ಒಂದು ಜಿಯೋ ಲೊಕೇಶನ್ ಆಗಿರ್ಬೋದು, ಅದೆಲ್ಲ ನಮಗೆ ಎಕ್ಸಾಕ್ಟ್ ಆಗಿ ಸಿಗುತ್ತೆ. ಸೋಷಿಯಲ್ ಮೀಡಿಯಾದಿಂದ ಜಾಸ್ತಿ ಯೂಸರ್ಸ್ ಬರುತ್ತೆ. ಜಸ್ಟ್ ನಾವು ಅದನ್ನ ಒಂದೊಂದಾಗಿ ಲರ್ನ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಇದರಿಂದ ಜಸ್ಟ್ ಇದು ಡೆಮೋ ಶೋ ಮಾಡ್ತೀನಿ ನಾನೀಗ. ಡೆಮೋ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಡಾಕ್ಸ್. ಈಗ ನಾನು ಏನು ಮಾಡೋದು ಅಂದರೆ, ಈಗ ಜಸ್ಟ್ ಇಲ್ಲಿ ಬಂದು ಓಕೆ ಒಂದು ಇಲ್ಲಿ ಏನಿದೆ ಅಂದರೆ, ಈಗ ಚೆಕ್ ಯೂಸರ್ ನೇಮ್ username.com ವರ್ಕ್ ಆಗ್ತದೆ. ಹೋಗ್ತಿದೆಯಲ್ಲ ಚೆಕ್ ಯೂಸರ್ ನೇಮ್, ಯಾಕೋ ಎರರ್ ಬಂತಲ್ಲ. ಟಾಗಲ್ ಮಾಡ್ಬಿಡ್ತೀನಿ. ಓಕೆ, ಜಸ್ಟ್ ಆಲ್ಟರ್ನೇಟಿವ್ ಯಾವ ಥರ ಇದ್ರೆ ನೋಡೋಣ. ಮೇ ಬಿ ಅವೆಲ್ಲ ನಾನು ಇದನ್ನೇ ಚೆಕ್ ಮಾಡಿದೆ ಅನಿಸುತ್ತೆ. ಓಕೆ, ಒಂದು ಹೆಸರು ಮಿಸ್ಸಿಂಗ್ ಆಗಿತ್ತೇನೋ. ಡಿಸೈಡ್ ಯೂಸರ್ ನೇಮ್ ಬಂದ್ಬಿಟ್ಟು ನಾನು ಅಂಕಿತ್ P ಅಂತ ಹಾಕ್ತೀನಿ.
ಚೆಕ್ ಅವೈಲಬಿಲಿಟಿ. ನೋಡಿ ಫೇಸ್ಬುಕ್ಕಲ್ಲಿ ಒಂದಿದೆ ಅಂತ ತೋರಿಸ್ತಾ ಇದೆ ಅರ್ಥಟ್ಟು, ಆದರೆ ಫೇಸ್ಬುಕ್ಕಲ್ಲಿ ಇಲ್ಲ. ಇದರಲ್ಲಿ ಇದೆ ಅಂತ ತೋರಿಸ್ತಾ ಇದೆ, ರೆಡಿ ಟು ಗಿಟಬಲ್ ಇದೆ ಅಂತ ತೋರಿಸ್ತಾ ಇದೆ. ಅದು ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ಆದರೆ ಇದು ಇಲ್ಲ ಅಂತ ತೋರಿಸ್ತಾ ಇದೆ. ಯಾಕೆ ತೋರಿಸ್ತಾ ಇದೆ? ಓಕೆ ಓಕೆ ಬರೀ ಇಷ್ಟು ಯಾಕ ಅದು 2 ಅಟ್ಟು ತೊಗೊಂಡಿದೆ. ಹಾಗಾದ್ರೂ ಇದರೊಳಗೆ ಇಲ್ಲ ಅಂತ ತೋರಿಸ್ತಾ ಇದೆ. ಇನ್ಸ್ಟಾಗ್ರಾಮಲ್ಲಿ ಇದೆ ನನ್ನ ಅಕೌಂಟು, ಅದು ಇಲ್ಲ ಅಂತ ತೋರಿಸ್ತಾ ಇದೆ. ಯೂಟ್ಯೂಬಲ್ಲಿ ಇಲ್ಲ, ಆದರೆ ಇದೆ ಅಂತ ಅಂತಿದೆ. ಜಸ್ಟ್ ಇದು ಸ್ವಲ್ಪ ಫಾಲ್ಸ್ ಪಾಸಿಟಿವ್ ಆಗುತ್ತೆ. ಈಗ ಲಿಂಕ್ಡ್ಇನಲ್ಲಿ ನೋಡೋಣ ಏನಂತ ತೋರಿಸಿ. ಇದು ಬೇಡ, ನೇಮ್ ಚೆಕ್ಕಲ್ಲಿ ಟ್ರೈ ಮಾಡೋಣ. ಓಕೆ ಇದು ಡೊಮೇನ್ ಇದ್ದು, ಸಾರಿ ಡೊಮೇನ್ ಇದು ಆ್ಯಕ್ಚುಲಿ ಆಗ್ತಾ ಇಲ್ಲ ಅದು. ಆ್ಯಕ್ಚುಲಿ ಇದೇ ವೆಬ್ಸೈಟ್ ಇದ್ದಿದ್ದು, ನೇಮ್ ಶೋ ಆಗ್ತಾ ಇದೆಯಲ್ಲ ನಮಗೆ, ಇದೇ ವೆಬ್ಸೈಟ್ ಇದ್ದಿದ್ದು. ಯಾಕೋ ಎರರ್ ಬರ್ತಾ ಇದೆ. ಓಕೆ ಅದು ಶೋ ಮಾಡ್ತಾ ಇಲ್ಲ. ಮೇ ಬಿ ನಾನು ತಪ್ಪು ಹೊಡೆದಿದ್ದೀನ ಏನೋ. ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ ಇದೆ ಅನ್ನೋದು ಶೋ ಮಾಡಬೇಕಂದ್ರೆ ಇನ್ಸ್ಟಾಗ್ರಾಮ್. ಓಕೆ ಇದನ್ನ ಹಾಕೋಣ, ಒಂದಿದೆ ಅಲ್ಲ ಇದು ಹಾಕೋಣ. ಡ್ರಾವಿಡ್ ಅಂತ ಹಾಕಿ. ಓಕೆ ಇಲ್ಲಿ ಶೋ ಆಗ್ತಾ ಇಲ್ವಲ್ಲ, ಈಗ ನಾವೇನ್ ಮಾಡೋಣ ಅಂದ್ರೆ ಈಗ ಅಲ್ಲಿ ಕ್ವೆರಿ ಹೇಳಿದ್ನಲ್ಲ ಅದನ್ನ ಹಾಕೋಣ. ಸೈಬರ್ ಡ್ರಾವಿಡ್ ಅಂತ ಹಾಕಿದೆ. ಎಥಿಕಲ್ ಹ್ಯಾಕಿಂಗ್ ಸೈಬರ್ ಸೆಕ್ಯೂರಿಟಿ ಕ್ಲಾಸಸ್ ಇನ್ ಕನ್ನಡ, ಫ್ರೀ ಟೀಚ್ ಎಂಟ್ರಿಕ್ಸ್ ಪೇಡ್ ಕೋರ್ಸಸ್ ಅವೈಲೇಬಲ್ ಸ್ಟಾರ್ಟ್ ಯುವರ್. ಏನಿದೆ ಇದ್ರ ರಿಲೇಟೆಡ್ ಶೋ ಮಾಡ್ತಾ ಇದೆ, ಯೂಟ್ಯೂಬ್ ಚಾನಲ್ ಶೋ ಮಾಡ್ತಾ ಇದೆ. ಒಂದ್ಸಲ ಇಲ್ಲ ಓಪನ್ ಮಾಡೋಣ. ಇದು ಓಪನ್ ಆಯಿತು, ಇದು ಓಪನ್ ಆಗಿದೆ. ಜಸ್ಟ್ 2 ಪೇಜ್ ಇದೆ, ಮತ್ತೆ ಯಾವ ಜಾಸ್ತಿ ಡೀಟೇಲ್ಸ್ ಇಲ್ಲ. ಇದು ಇನ್ಸ್ಟಾಗ್ರಾಮಿಂದ ಯಾರೋ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಸೈಬರ್ ಡ್ರಾವಿಡ್ ಅಂತ ಅದೊಂದು ಶೋ ಮಾಡ್ತಾ ಇದೆ. ಇಲ್ಲಿನೂ ಅಷ್ಟೇ ಇಲ್ಲಿ ಮೆನ್ಷನ್ ಆಗಿದೆ, ಅದಕ್ಕೆ ಶೋ ಮಾಡ್ತಾ ಇದೆ ಇದು. ಓಕೆ ಓಕೆ ಇದು ಬಂದ್ಬಿಟ್ಟು ಇದು ಓಕೆನಾ, ಇದು ನಂದೇ ಇದು ಇನ್ಸ್ಟಾಗ್ರಾಮು, ಆಮೇಲೆ ಇದು ಯೂಟ್ಯೂಬ್ ಚಾನಲ್ ನಂದೇ. ಓಕೆನಾ, ಇದು ಎಷ್ಟು ಫಾಲ್ಸ್ ಪಾಸಿಟಿವ್ ಬಂದಿದೆ? 2 ಫಾಲ್ಸ್ ಪಾಸಿಟಿವ್ ಬಂದಿದೆ, ಬೇರೆವೆಲ್ಲ ಕರೆಕ್ಟಾಗಿ ಬಂದಿದ್ದಾವೆ ಚಾನಲ್ ಲಿಂಕ್ಸ್. ಓಕೆನಾ, ಈಗ ನಾನು ಏನು ಮಾಡ್ತೀನಿ ಅಂದರೆ ಇದರೊಳಗಡೆ ಜಸ್ಟ್ ಪ್ರೀವಿಯಸ್ ಪೇಜಲ್ಲಿ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಶೋ ಆಗ್ತಾ ಇದೆ. ನಂಗೆ ಇನ್ಸ್ಟಾಗ್ರಾಮ್ ಬೇಡ, ನಾನು ಇನ್ಸ್ಟಾಗ್ರಾಮ್ ಅಂತ ಕೊಡ್ತೀನಿ. ನೋಡಿ ಇನ್ಸ್ಟಾಗ್ರಾಮ್ ಎಲ್ಲ ಇಲ್ಲಿ ಎಲ್ಲಿ ಶೋ ಆಗ್ತಾ ಇತ್ತಲ್ಲ ಎಲ್ಲ ಹೈಡ್ ಆಗಿದ್ದಾವೆ ನೋಡಿ. ಅದು ಫಾಲ್ಸ್ ಪಾಸಿಟಿವ್ ಬಂದಿದ್ದು ಹೋಯ್ತು, ಬರೀ ಯೂಟ್ಯೂಬಿಂದ ಅಷ್ಟೇ ಶೋ ಆಗ್ತಾ ಇದೆ. ಈಗ ನಾನು ಏನು ಮಾಡ್ತೀನಿ, ಜಸ್ಟ್ ಬ್ಯಾಕ್ ಬಂದು ಯೂಟ್ಯೂಬಿಂದ ಬೇಡ ನನಗೆ, ಯೂಟ್ಯೂಬ್ ಅಂತ ಹಾಕಿದೆ ನೋಡಿ. ಇನ್ಸ್ಟಾಗ್ರಾಮ್ ಎರಡೇ ಶೋ ಮಾಡ್ತಾ ಇದೆ. ಓಕೆನಾ, ಒಂದಿದು ಇದು ಯಾರ್ದಿದೆ? ಓಕೆ ಇದೂ ನಂದೇ ಇದೆ. ಓಕೆನಾ, ಸೆಟಪ್ ಫ್ರೀ ಆಗ್ತಿದ್ದೆ. ಲೈಕ್ ಇದು ಸ್ವಲ್ಪ ಅಕ್ಯುರೇಟ್ ಆಗಿರುತ್ತೆ, ಸ್ವಲ್ಪ ಫಾಲ್ಸ್ ಪಾಸಿಟಿವ್ ಎಲ್ಲರ ಒಂದ್ ಕಡೆ ಬರುತ್ತೆ. ಅದು ನಾವು ಹ್ಯೂಮನ್ ಅಲ್ಲ, ನಾವು ವೆರಿಫೈ ಮಾಡ್ಬೋದು. ಅದು ಜಸ್ಟ್ ನಾವು ಏನು ಕಮಾಂಡ್ ಕೊಟ್ಟಿದೆ ಅದು ರಿಲೇಟೆಡ್ ಅದು ಶೋ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಿದೆ ಅಂದರೆ ಓಕೆ ಸೈಟು ಲಿಂಕ್ಡ್ಇನ್ ಆಮೇಲೆ ಇನ್ಸ್ಟಾಗ್ರಾಮ್ ಅಂತ ಇದೆಯಲ್ಲ, ಅದು ಬಂದ್ಬಿಟ್ಟು ಸೇಮ್ ಇದೇ ಥರ ಹೆಂಗೆ ವರ್ಕ್ ಆಗುತ್ತಲ್ಲ ಯೂಟ್ಯೂಬ್ ಇದೆಲ್ಲ, ಇದ್ರ ಮುಂದ್ಗಡೆ ಸೈಟು
ಇನ್ಸ್ಟಾಗ್ರಾಮ್ ಹಾಕಿ ಯೂಟ್ಯೂಬ್ ತೆಗಿಬೋದು, ಅಥವಾ ಯೂಟ್ಯೂಬ್ ಹಾಕಿ ಇನ್ಸ್ಟಾಗ್ರಾಮ್ ತೆಗಿಬೋದು. ಅದ್ರ ಬದಲು ನಾನು ಶಾರ್ಟ್ ಫಾರ್ಮ್ನಾಗೆ ಜಸ್ಟ್ ಎಲ್ಲ ಸರ್ಚ್ ಮಾಡುವ ಯೂಟ್ಯೂಬ್ ಕೊಡು ಅಂತ ಅಂದೆ. ಈಗ ನಾನು ಏನಾರ ಇಲ್ಲಿ ಸೈಟ್ ಬಂದ್ಬಿಟ್ಟು ಲಿಂಕ್ಡ್ಇನ್ ಅಂತ ಕೊಟ್ಟು ಯೂಟ್ಯೂಬ್ ತೆಗೆದು ಇಲ್ಲ ನನ್ನ ಫುಲ್ ಹೆಸರು ಹಾಕಿದ್ರೆ ಇಲ್ಲಿ ಏನಂತ ತೋರಿಸ್ತಿದೆ, ಏನಿಲ್ಲ ಅಂತ ತೋರಿಸ್ತಾ ಇದೆ. ಜಸ್ಟ್ ಇನ್ನೊಂದ್ಸಲ ಟ್ರೈ ಮಾಡೋಣ. ಇಲ್ಲಿ ಏನಿಲ್ಲ ಅಂತ ತೋರಿಸ್ತಾ ಇದೆ. ಕಾಮ್ ಹಾಕಿ, ಓಕೆ ಕಾಮ್ ಹಾಕಿದ ತಕ್ಷಣ ಏನಂತ ಬಂತು, ನಂದು ಏನೇನು ಸರ್ಟಿಫಿಕೇಶನ್ಸ್ ಎಲ್ಲ ಆಗಿದೆ ಅಲ್ಲ, ಗೂಗಲ್ ಸರ್ಟಿಫಿಕೇಶನ್, ಆಮೇಲೆ ಇದು ಲಿಂಕ್ಡ್ಇನ್ ಪ್ರೊಫೈಲ್ ಆಗಿರ್ಬೋದು. ಓಕೆ ಲಿಂಕ್ಡ್ಇನ್ ಪ್ರೊಫೈಲ್ ಇದೆ, ಲಿಂಕ್ಡ್ಇನ್ ಪ್ರೊಫೈಲು ಅದು ಏನೇನಿದೆ ಅಲ್ಲ ಅದೆಲ್ಲ ಜಸ್ಟ್ ಶೋ ಮಾಡ್ತಾ ಇದೆ. ಜಸ್ಟ್ ಲಾಗಿನ್ ಮಾಡೋಣ. ಒಂದು ನಿಮಿಷ. ಓಕೆ ಇಲ್ಲಿ ಬಂತು ನೋಡಿ, ನನ್ನ ಪ್ರೊಫೈಲ್ ಬಂದ್ಬಿಟ್ಟು ಇಲ್ಲೆಲ್ಲ ನನ್ನ ಡೀಟೇಲ್ಸ್ ಇದೆ. ಈಗ ನಾನು ಇಲ್ಲಿ ಏನು ಮಾಡ್ತೀನಿ, ಕಾಂಟ್ಯಾಕ್ಟ್ ಇನ್ಫಾಲ್ ಹೋಗ್ತೀನಿ. ನನಗೇನು ಸಿಕ್ತು, ಲಿಂಕ್ಡ್ಇನ್ ಡಾಟ್ ಮ್ಯಾಟ್ರಿಕ್ಸ್ ಅಂತ ಸಿಕ್ತು. ಈ ಲಿಂಕ್ ವೆರಿಫೈ ಮಾಡ್ತೀನಿ ನಾನು ಜಸ್ಟ್. ಇದ್ರೊಳಗೆ ಏನಿದೆ ನೋಡಿ, ಯೂಸರ್ ನೇಮ್ ಬಂದ್ಬಿಟ್ಟು ಡಾಟ್ ಮ್ಯಾಟ್ರಿಕ್ಸ್ ಅಂತ ಇದೆ. ನಾನು ಜಸ್ಟ್ ಕಾಪಿ ಮಾಡ್ತೀನಿ, ವಾಪಸ್ ಬಂದು ಇದು ನನಗೀಗ ಅವಶ್ಯಕತೆ ಇಲ್ಲ. ಇದಕ್ಕಿಂತ ಪವರ್ಫುಲ್ ಟೂಲ್ ಇದೆ ನಮ್ಮ ಹತ್ರ ಈಗ, ಡಾಕಿಂಗ್. ಇದ್ರೊಳಗಡೆ ನಾನು ನೇಮ್ ಹಾಕಿ ಡಾಟ್ ಮ್ಯಾಟ್ರಿಕ್ಸ್ ಅಂತ ಟೈಪ್ ಮಾಡಿದೆ. ಓಕೆನಾ, ನೋಡಿ ಇಲ್ಲಿ ಏನು ಬಂತು, ಡಾಟ್ ಮ್ಯಾಟ್ರಿಕ್ಸ್ ಈಸ್ ಆನ್ 180 days ಸ್ಟ್ರೀಕ್ ಅಂತ ಒಂದು ಇದನ್ನು ಜಸ್ಟ್ ಕ್ಲಿಕ್ ಮಾಡ್ತೀನಿ. ವಾಪಸ್ ಇಲ್ಲಿ ಏನೇನು ಬಂದಿದೆ ಅಂತ ಚೆಕ್ ಮಾಡ್ತೀನಿ. ಇಲ್ಲಿ ನಮಗೆ ಇಲ್ಲಿ ಲೆಫ್ಟ್ ಕಾರ್ನರ್ ಒಳಗಡೆ ಅಲ್ಲಿ ಕರ್ಸರ್ ನೋಡಿ, ಈ ಜಾಗದಾಗೆ ನಂಗೆ ಲಿಂಕ್ ಶೋ ಮಾಡುತ್ತೆ. ಏನಂತ, ಓಕೆ ಇದು ಅಲ್ಲೇ ನಾನು ವಿಸಿಟ್ ಮಾಡಿದ್ದೆ, ಇದು ಲಿಂಕ್. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಇದೆ, ಇನ್ನೊಂದು ಚಾನಲ್, ನನ್ನ ಹಿಂದಿ ಚಾನಲ್ ಇದು ಬಂದ್ಬಿಟ್ಟು ಟ್ರಯಾಕ್ನಿದು ನಂದಿದು ಇಲ್ಲಿ ಓಪನ್ ಮಾಡಿದ್ದಲ್ಲ ಅದು. ಇದು ನಾನು ಬ್ಲಾಗಿಂಗ್ ಚಾನಲ್ ಇದು ಬಂದ್ಬಿಟ್ಟು ನಂದು ಇದು ಟಿಪ್ಸ್ ಕೊಡ್ತಾರಲ್ಲ ಅದು. ಓಕೆನಾ, ಇದು ನನ್ನ ಚಾನಲ್. ಓಕೆನಾ, ಇದು ಬಂದ್ಬಿಟ್ಟು ಲಿಂಕ್ಡ್ಇನ್ ಒಳಗಡೆ ಇಷ್ಟು ಇನ್ಫಾರ್ಮೇಶನ್ ಸಿಕ್ತು ನನಗೆ. ಇನ್ನು ಏನೇನು ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ನೋಡಲಿಲ್ಲ. ನೋಡಿ ಇಲ್ಲಿ ಏನಿದೆ ನೋಡಿ, ಈ ಬಟನ್ಸ್ ಮೇಲ್ಗಡೆ ಇದು ಆಪ್ಷನ್ ಇದೆ. ನಾವು ಜಸ್ಟ್ ಇದು ನೋಡಿ ಬಿಟ್ಬಿಟ್ವಿ. ಅದೇ ನೋಡಿ ವಾಟ್ಸಪ್ ಇದೆ, ಇವೆಲ್ಲ ಬಟನ್ಸ್ ಮೇಲ್ಗಡೆನೂ ನನಗೆ ಇದು ಸಿಗುತ್ತೆ. ಓಕೆನಾ, ಈಗ ಬಂದ್ಬಿಟ್ಟು ಡಾಟ್ ಮ್ಯಾಟ್ರಿಕ್ಸ್ ಆಯಿತು. ಇದು ಬ್ಲಾಗಿಂಗ್ ಚಾನಲ್. ಓಕೆನಾ, ಇಲ್ಲಿ ಏನೇನು ಬ್ಲಾಗಿಂಗ್ ಇದೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇಲ್ಲಿ ಬರ್ದಿರ್ತೀನಿ. ಆಮೇಲೆ ನೆಕ್ಸ್ಟು ಟ್ರ್ಯಾಕ್ನಿದು ಏನು ಕೊಟ್ಟಿದ್ದಲ್ಲ ಅದ್ರ ಡೀಟೇಲ್ಸ್ ಇಲ್ಲಿ ಶೋ ಆಗ್ತಾ ಇದೆ. ಇನ್ನು ನೀಟಾಗಿ ನನಗೆ ಡೀಟೇಲ್ಸ್ ಬೇಕಂದ್ರೆ ಜಸ್ಟ್ ಅದಕ್ಕೆ ವಾಪಸ್ ಇಲ್ಲಿ ವಿಸಿಟ್ ಆಗೋದು, ಆಗ್ಬಿಟ್ಟು ಟ್ರ್ಯಾಕ್ನಿ ಅಂತ ಓಪನ್ ಮಾಡಿದರೆ ಡೈರೆಕ್ಟ್ ಡ್ಯಾಶ್ ಬೋರ್ಡಿಗೆ ಕರ್ಕೊಂಡ್ಬರುತ್ತೆ ಇಲ್ಲಿ ಏನಿದೆ ಅಂತ. ಇದು ಬಂದ್ಬಿಟ್ಟು ಟ್ರ್ಯಾಕ್ಮಿ ಡ್ಯಾಶ್ ಬೋರ್ಡ್ ನಂದು ರ್ಯಾಂಕ್ ಟಾಪ್ 2 ಇದೆ. ಈಗ ಈ ರೀತಿಯಾಗಿ ನಾನು ಇನ್ಫಾರ್ಮೇಶನ್ ತೆಗಿತಾ ಹೋಗ್ಬೋದು. ಈಗ ರ್ಯಾಂಡಮ್ ಆಗಿ ನನಗೆ ಒಂದು ಎಕ್ಸಾಂಪಲ್ ಕೊಡ್ಬೋದು, ಆದರೆ ನಂದು ಏನು ಲೈವ್ ನಂದು ಲೈಕ್ ಟೆಲಿಗ್ರಾಮ್ ಚಾನಲ್ ಇದೆ, ಅದು ಜಾಯ್ನ್ ಆಗಿ ಜಸ್ಟ್ ನಾನೀಗ ಯೂಸರ್ ನೇಮ್ ಶೋ ಮಾಡ್ತೀನಿ, ನೀವು ಅದಕ್ಕೆ ಜಾಯ್ನ್ ಆಗಿ. ಓಕೆ, ಇದು ಬಂದ್ಬಿಟ್ಟು ನಂದೀಗ ರೀಸೆಂಟ್ ಏನು ಕೋರ್ಸ್ ನಡೀತಾ ಇದೆಯಲ್ಲ ಆಫರು, ಅದ್ರದ್ದು ಡೀಟೇಲ್ಸ್ ಇಲ್ಲಿ ಹಾಕಿದ್ದೀನಿ. ಇಂಡಿಪೆಂಡೆನ್ಸ್ ಡೇ ಸೇಲು ಜಸ್ಟ್ ಅಬೌಟ್ 5 to 10 ಪೀಪಲ್ಸ್ಗೆ ಅಷ್ಟೇ ನಾನು ಹೇಳ್ತೀನಿ, ಜಾಸ್ತಿ ಜನ ಕೇಳಲ್ಲ. ಇದು ಬಂದ್ಬಿಟ್ಟು ಇದು ರೀಸೆಂಟು, ಇದು ನಂದು ಚಾನಲ್, ಫ್ರೀ ಚಾನಲ್ ಇದು. ಇಲ್ಲಿದೆ ನೋಡಿ, ನೇಮು ಅಂತೆಲ್ಲ ನೋಡ್ಬೋದು, ಸೈಬರ್ ದ್ರಾವಿಡ ಕನ್ನಡ ಫ್ರೀ ಚಾನಲು. ಇದೆಲ್ಲ ಡಿಸ್ಕ್ರಿಪ್ಷನ್ ಇದೆ. ಇದು ಬಂದ್ಬಿಟ್ಟು ನನ್ನ ಟೆಲಿಗ್ರಾಮ್ ಲಿಂಕು, ಜಸ್ಟ್ ಕಾಪಿ ಮಾಡ್ಕೊಂಬಿಡಿ. ಜಸ್ಟ್ HTTPS ಯೂಸರ್ ನೇಮ್ ಬಂದ್ಬಿಟ್ಟು ಸೈಬರ್ ದ್ರಾವಿಡ ಫ್ರೀ, ಇದು ಬಂದ್ಬಿಟ್ಟು ಯೂಸರ್ ನೇಮ್. ಓಕೆನಾ, ಇಲ್ಲೆಲ್ಲ ನನ್ನ ಚಾನಲ್ಸ್ ಎಲ್ಲ ಅಪ್ಡೇಟ್ ಮಾಡಿರ್ತೀನಿ ನಾನು. ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಅಪ್ಡೇಟ್ ಆಗುತ್ತೆ ಇಲ್ಲಿ. ಇದು ನಂದು ಈಗ ರೀಸೆಂಟಾಗಿ ಇಲ್ಲಿ ನಡೀತಾ ಇದೆ, ನಿಮಗೆ ಶೋ ಮಾಡಬೇಕು ಅಂದರೆ ಇಲ್ಲಿ ಏನಿದೆಲ್ಲ ಲೈಕ್ ಸೆಟಪ್. ಭಾಳ ಜನ ಏನು ಮಾಡ್ತಾರೆ ಅಂದರೆ ಜಸ್ಟ್ ಬೇರೆಯವ್ರದ್ದು ಕಾಪಿ ಮಾಡಿಬಿಟ್ಟು ಜಸ್ಟು ಸ್ಟೇಟಸ್ಸಿಗೆ ಹಾಕ್ತಾರೆ. ಆ ರೀತಿ ಏನೂ ಇಲ್ಲ ನಮ್ಮದು. ಈಗ ನಾನು ಶೋ ಮಾಡ್ಬೇಕಂದ್ರೆ ಇದು ನೋಡಿ, ಜಸ್ಟ್ ಇಲ್ಲಿ ನಾನೇನೋ ವರ್ಕ್ ಮಾಡ್ತಾ ಇರೋದು ನೋಡಿ, ನಾನೇ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲೇ. ಬೇಸಿಕ್ ಆಂಡ್ರಾಯ್ಡು ಇದು ನಾನೇ ಎಲ್ಲ ನೋಟ್ಸ್ ಓನಾಗಿ ಪ್ರಿಪೇರ್ ಮಾಡೋದು, ಲೈಕ್ ಏನು ಕಾಪಿದಿಲ್ಲ ಇದರೊಳಗೆ, ಎಲ್ಲ ಓನಾಗಿ ಪ್ರಿಪೇರ್ ಮಾಡಿ ಓನಾಗಿ ಟೀಚ್ ಮಾಡ್ತಾ ಇದ್ದೀನಿ. ಜಸ್ಟು ನೋಡಿ ಕಮಾಂಡ್ಸ್ಗಳೆಲ್ಲ ಓನಾಗಿ ಮಾಡಿರೋದು. ಭಾಳ ಜನ ಜಸ್ಟ್ ಕಾಪಿ ಮಾಡ್ತಾರೆ ಅಂತ ಅನ್ಕೊತಾರೆ, ಆ ಥರ ಏನೂ ಇಲ್ಲ.
ಓಕೆನಾ. ಚಾನಲಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲಿಗೆ ಜಸ್ಟ್ ವಿಡಿಯೋಸ್ ಎಲ್ಲ ಮೇಲ್ಗಡೆ ಅಪ್ಲೋಡ್ ಆಗಿದ್ದಾವೆ ಒಂದೊಂದೇ. ಫುಟ್ ಪ್ರಿಂಟಿಂಗು, ರಿಕನ್ಸಿಸ್ ಟೂಲ್ಸು ಎಲ್ಲ ಒಂದೊಂದೇ ಅಪ್ಲೋಡ್ ಆಗಿದ್ದಾವೆ ಮೇಲ್ಗಡೆ ನೋಡಿ. ಇವನ್ ಟೂಲ್ಸು ಇದ್ರದ್ದೆಲ್ಲ ಅಪ್ಲೋಡ್ ಆಗಿದ್ದಾವೆ ನೋಡಿ. ಲೈಕ್ ಇವೆಲ್ಲ ರೇಟ್ ಬಂದ್ಬಿಟ್ಟು ಜಾಸ್ತಿ 2500 ಬುಕ್ಸ್ ಇರೋವು ಎಲ್ಲ ಲೈಕ್ ಫ್ರೀಯಾಗಿ ಅಪ್ಲೋಡ್ ಆಗ್ತಾ ಇದ್ದಾವೆ. ಜಸ್ಟ್ ನೀವು ಈಗ ಏನೇನು ಟೂಲ್ಸ್ ಎಲ್ಲ ಸಾಫ್ಟ್ವೇರ್ಸ್ ಹೇಳಿದ್ದೀನಲ್ಲ ನಾನು ಡೌನ್ಲೋಡ್ ಮಾಡೋದಕ್ಕೆ, ಅದಕ್ಕೆಲ್ಲ ಬಂದ್ಬಿಟ್ಟು ಲಿಂಕ್ ಇದ್ರೊಳಗಡೆನೆ ಇದೆ. ಖಾಲಿ ನೆಕ್ಸ್ಟ್ ಸಾಫ್ಟ್ವೇರು ESO ಫೈಲು, ಮೆಟಾಸ್ಪ್ಲಾಯ್ಟು, ನಿಮಗೆ ಏನೇನು ಡೌನ್ಲೋಡ್ ಮಾಡಬೇಕು ಜಸ್ಟ್ ಇಲ್ಲಿ ಬಂದು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ವರ್ಕ್ ಮಾಡಿ. ಓಕೆನಾ. ಇದು ಬಂದ್ಬಿಟ್ಟು ಟೆಲಿಗ್ರಾಮ್ ಚಾನಲ್ ಆಯಿತು. ಮಿನಿಮೈಸ್ ಮಾಡೋಣ, ಮಾಡಿಬಿಟ್ಟು ನಾವು ವಾಪಸ್ಸು ಇದಕ್ಕೆ ಬರೋಣ. ಇಲ್ಲಿ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಡಾಕ್ಸಿಂಗಲ್ಲಿ ನಮಗೆ ಏನೇನು ಇನ್ಫಾರ್ಮೇಷನ್ ಸಿಕ್ತು, ಲೈಕ್ 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 ಏನೇನು ಇನ್ಫಾರ್ಮೇಷನ್ ಸಿಕ್ತು, ಇದನ್ನು ಟ್ರೈ ಮಾಡಿದ್ವಿ. ನೆಕ್ಸ್ಟ್ ಏನು ಮಾಡಿದ್ವಿ, ಇದನ್ನು ಟ್ರೈ ಮಾಡಿದ್ವಿ. ಇದು ಇದ್ರ ಬದಲಿಯಾಗಿ ಇದನ್ನು ಟ್ರೈ ಮಾಡಿದ್ವಿ. ಓಕೆನಾ. ಎರಡು ಸೇಮೆ, ಇದು ಜಾಗದಾಗಿ ಇದನ್ನು ಹಾಕಿದ್ವಿ ಅಷ್ಟೇ. ಆಮೇಲೆ ಯಾವ ಬೀನ್ ಪಾಂಡ್ ಅಂತ ಇದೆಯಲ್ಲ ಅದು ಒಂದು ಶೋ ಮಾಡ್ಬಿಡ್ತೀನಿ ನಿಮಗೆ. ಯಾವ ಬಿ ಪಾಂಡು ಫಸ್ಟ್ ವೆಬ್ಸೈಟ್. ಓಕೆನಾ. ಇಲ್ಲಿ ಬಂದ್ಬಿಟ್ಟು ಓಕೆ, ಇಲ್ಲಿ ನೋಡಿ ಏನು ತೋರಿಸುತ್ತೆ, ಇಲ್ಲಿ 0 ಬ್ರೀಚಸ್ ಅಂತ ತೋರಿಸ್ತಾ ಇದೆ. ನಂದು ಇನ್ನೂ ಒಂದು ಇಮೇಲ್ ಇದೆ, ಇದು ನನ್ನ ಕಾಲೇಜ್ ಮೇಲ ಜಸ್ಟ್ ಹಾಕಿದೆ. 4 ಬ್ರೀಚಸ್ ಆಗಿದೆ ಅಂತ ತೋರಿಸ್ತಾ ಇದೆ. ಎಲ್ಲೆಲ್ಲಾಗಿದೆ, ಆಪರೇಷನ್ ಎಂಡ್ ಗೇಮ್ 2.2 ಅಂತ ಅದು ಒಂದು ಏನಿದು ಎನ್ಫೋರ್ಸ್ಮೆಂಟ್ ಏಜೆನ್ಸಿ took down a criminal infrastructure behind a malware used in freelance ransomware attacks in new phase operation endgame. ಅದು ಒಂದು ವೈರಸ್ಸಿಗೆ ನೇಮ್ ಇಟ್ಟಿರೋದು ಅದು. ಅದು ಬಂದ್ಬಿಟ್ಟು ಅದು ಟೇಕ್ ಡೌನ್ ಆದಾಗ ನಮಗೆ ಡೀಟೇಲ್ಸ್ ಸಿಕ್ಕಿದೆ. ಯಾವಾಗ, May 2025, ರೀಸೆಂಟಾಗಿ 2 months ಬ್ಯಾಕ್. ಅದು ಬಿಟ್ಟರೆ 2025 ಫೆಬ್ರವರಿ ಒಳಗೆ LNTFT ಬೇಕ್ಸ್ ಇದು ಒಂದು ಲಾರ್ಜೆಸ್ಟ್ ಡಾಟಾ ಬ್ರೀಚ್ ಒಳಗಡೆ ಹೆಸರು ಇದು. LNTFT ಬೇಸ್ ಸ್ಟೀಲರ್ ಲಾಕ್ಸ್ ಸೆಲ್ ಮಾಡ್ತಾರೆ ಅವರು. ಸ್ಟೀಲರ್ ಲಾಕ್ಸ್ ಅಂದರೆ ನೀವು ಮೋಡ್ APK ಕ್ರ್ಯಾಕ್ ಸಾಫ್ಟ್ವೇರ್ಸ್ ಆ ಥರ ಏನಾರ ಡೌನ್ಲೋಡ್ ಮಾಡಿದರೆ ಜಸ್ಟ್ ನಿಮ್ಮ ಸಿಸ್ಟಮ್ನಾಗಿರೋ ಬ್ರೌಸರ್ದು ಏನು ಲಾಸ್ಟ್ ಟೈಮ್ ಎಕ್ಸಾಮ್ ಕೊಟ್ಟಿದ್ದಲ್ಲ ಐಜಾಕ್ ಮಾಡಿಬಿಟ್ಟು ಸೆಂಡ್ ಮಾಡುತ್ತೆ ರಿಮೋಟ್ ಆಗಿ ಅಂತಂದಲ್ಲ, ಅದೇ ನಾನು ಜಸ್ಟ್ ಒಂದು ಟೂಲ ಇದು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ. ಜಸ್ಟ್ ಇಲ್ಲಿ ವೈರಸ್ಸು ಜಸ್ಟ್ ಸಿಸ್ಟಮ್ ಎಂಟ್ರಿ ಆಗಿ ಎಲ್ಲ ಶೇರ್ ಮಾಡಿಬಿಡ್ತು ನನ್ನ ಪಾಸ್ವರ್ಡ್. ಅದು ಬಂದ್ಬಿಟ್ಟು ಇದು ಸ್ಟೀಲರ್ ಲಾಕ್ಸ್ ಅಂತಾರೆ. ಒನ್ ಆಫ್ ದ ಡೇಂಜರಸ್ ಅಂದರೆ ಡೇಂಜರಸ್ಟ್ ಸ್ಟೀಲರ್ ಲಾಕ್ಸ್ ಅಂತ. ರ್ಯಾನ್ಸಮ್ ವೇರ್ ಈಸ್ ಆಲ್ಸೋ ಡೇಂಜರು. ಆದರೆ ಇದು ಬಂದ್ಬಿಟ್ರೆ ನಿಮ್ಮದು ಪಾಸ್ವರ್ಡು ನಿಮ್ದೆಲ್ಲ ಜಾತಕ ತೊಗೊಂಡು ಕೊಟ್ಬಿಡ್ತವೆ. ಅದು ಮತ್ತೆ ವಾಪಸ್ ಮಾರ್ತಾರೆ. ಇಬ್ಬರಿಗೆ ಮಾರಲ್ಲ, ಹೋಲ್ಸೇಲಾಗಿ ಮಾರ್ಬಿಡ್ತಾರೆ. $100 ಮುಗೀತಲ್ಲಿಗತ್ತೆ. ಇದು ಬಂದ್ಬಿಟ್ಟು ಈಗ ಇದು ಸಿಕ್ತು ನನಗೆ, ಹೌದೇನಾ. ಈಗ ಇದನ್ನು ಸಿಕ್ಕಿತಾ, ಇದನ್ನ ಏನು ಮಾಡ್ತೀನಿ ನಾನು, ನಾರ್ಮಲ್ ಆಗಿ ಸೇಮ್ ಅದೇ ಕಮಾಂಡ್ ಇದನ್ನು ತೆಗೀರಿ. ಇದು ಬಂದ್ಬಿಟ್ಟು gmail.com ಅಂತ ಹಾಕಿದೆ. ಇಲ್ಲಿ ತೋರಿಸ್ತಾ ಇದೆ GMU ಅಂತ ಬಂತಲ್ಲ, ಅದಕ್ಕೆ ಅಲ್ಲಿ ಇದು ತೋರಿಸ್ತಾ ಇದೆ ಯಾವುದಾದ್ರು ಯೂನಿವರ್ಸಿಟಿ ನೋಡಿ. ಫಾಲ್ಸ್ ಪಾಸಿಟಿವ್ ಬರ್ತಾ ಇದೆ. ಓಕೆನಾ. ಈಗ ನಾನೇನು ಮಾಡೋಣ, ಎಷ್ಟು ತೆಗೆದು ಈಗೇನು ಶೋ ಆಗ್ತಾ ಇದೆನಾ, ಈಗ ಏನು ಶೋ ಆಗ್ತಾ ಇಲ್ಲ. ಇದನ್ನು ತೆಗೆದು ಏನು ಇಲ್ಲ. ಓಕೆನಾ, ಏನು ಶೋ ಆಗ್ತಾ ಇಲ್ಲ. ಇದನ್ನು ನಾವು ಆಲ್ಟರ್ ಮಾಡಿಬಿಟ್ಟು ನಾವು ಇನ್ನು ಬೇರೆದೆಲ್ಲ ನೋಡ್ಬೋದು. ಅದು ಹೇಗೆ ಅಂತ ಬೇಕು ಅಂದರೆ ಜಸ್ಟ್ ಕಾಂಟ್ಯಾಕ್ಟ್ ಮೀ ಬ್ರೋ. ನಾನು ಸಂಡೇ ಕ್ಲಾಸಸ್ ಇರ್ತೈತಲ್ಲ ಅದರೊಳಗಡೆ ಜಾಯಿನ್ ಮಾಡಿಸಿ ಶೋ ಮಾಡ್ತೀನಿ. ಇಲ್ಲ ಯೂಟ್ಯೂಬಿಗೆ ಹಾಕಿದರೆ ಜಸ್ಟ್ ಯೂಟ್ಯೂಬ್ ನನ್ನ ವಿಡಿಯೋ ಡಿಲೀಟ್ ಮಾಡುತ್ತೆ. ಇದು ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಡಾಟಿಂಗ್ ಒಳಗಡೆ ಆಯಿತು. 30 minutes ಕ್ಲಾಸ್ ಆಯ್ತು. ಇದು ಜಸ್ಟ್ ಎಂಡ್ ಮಾಡೋಣ ಇಲ್ಲಿಗೆ. ಇದು ಏನಾಯಿತು, ಓಕೆ. ಇದು ವೆಬ್ಸೈಟ್ ಒಂದು ವರ್ಕ್ ಆಗಲಿಲ್ಲ, ಅದ್ರ ಬದಲು ನಾನು ಆಲ್ಟರ್ನೇಟಿವ್ ತೋರಿಸಿದ್ನಲ್ಲ ಅದನ್ನು ವರ್ಕ್ ಮಾಡಿ. ಅದು ಬಿಟ್ಟರೆ ಗೂಗಲ್ ಡಾರ್ಕಿಂಗ್ ಆಯಿತು. ಆಮೇಲೆ ಐ ಹ್ಯಾವ್ ಬಿನ್ ಪಾಂಡು ಲೀಕ್ ಪೀಕು ಸೇಮ್ ಅದೇ ಥರನೇ. ಓಕೆ, ವರ್ಕ್ ಆಗ್ತಾ ಇಲ್ವಾ ಇದು. ಓಕೆ, ಲೀಕ್ ಪೀಕು ಸೇಮ್ ಅದೇ ಥರನೇ. ಐ ಹ್ಯಾವ್ ಬಿನ್ ಪಾಂಡ್ ಆಯಿತು. ಓಕೆ, ನೆಕ್ಸ್ಟ್ ಇದು ಸೆಷನ್ ಇಲ್ಲಿಗೆ ಎಂಡ್ ಮಾಡೋಣ.